ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಂಹರಾಶಿಯ 2026ರ ಏಪ್ರಿಲ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಸಿಂಹರಾಶಿಯವರಿಗೆ ಗ್ರಹಗಳ ಸಂಚಾರದಿಂದ ಆಗುವಂಥ ಪಾಸಿಟಿವ್ ಮತ್ತು ನೆಗೆಟಿವ್ ವಿಚಾರ ಆಗ್ಬೋದು, ಅವ್ರ ಜೀವನದಲ್ಲಿ ನಡ್ತಕ್ಕಂಥ ಒಂದು ಸಮಸ್ಯೆಗಳ ಬಗ್ಗೆ, ಒಂದು ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಏನೆಲ್ಲ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಡ್ತೇನೆ. ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಲೈಕ್ ಮತ್ತು ಸಬ್ಸ್ಕ್ರೈಬ್ನ ಭಕ್ತಿಯಿಂದ ಮಾಡ್ಕೊಳ್ಳಿ. ಮೊದಲನೇದಾಗಿ ಸಿಂಹರಾಶಿಯವರ ಗ್ರಹಗಳ ಸಂಚಾರ ಬಗ್ಗೆ ನೋಡೋದಾದರೆ, ಶನಿ 7ನೇ ಮನೆ ಅಂದರೆ ಶನಿ ದೃಷ್ಟಿ ಇರೋದ್ರಿಂದ ನಿಮಗೆ ನಿಮ್ಮ ಒಂದು ಪಾಲುದಾರಿಕೆ ವ್ಯವಸ್ಥೆಯಲ್ಲಿ ಆಗ್ಬೋದು, ಅಥವಾ ಕುಟುಂಬದಲ್ಲಿ ಆಗ್ಬೋದು, ಅಥವಾ ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ತಾಳ್ಮೆಯನ್ನು ಕಾದಿರಿಸ್ಕೋಬೇಕಾಗತ್ತೆ. ಮತ್ತು ಗುರು 10ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಕೆಲಸ ಸ್ಥಳದಲ್ಲಿ ಉತ್ತಮ ಗೌರವ ಮತ್ತು ಪ್ರಶಂಸೆ ಸಿಗುತ್ತೆ. ಮತ್ತು ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಈ ತಿಂಗಳು ಶುಭ ನಾಂದಿಯನ್ನು ನೀಡುತ್ತೆ. ಇನ್ನು 8ನೇ ಮನೆಯಲ್ಲಿರ್ತಕ್ಕಂಥ ರಾಹು ಅನಿರೀಕ್ಷಿತ ಪ್ರಯಾಣವನ್ನು ಸೃಷ್ಟಿ ಮಾಡಿದ್ರೆ, 3ನೇ ಮನೆಯಲ್ಲಿರ್ತಕ್ಕಂಥ ಕೇತು ನೀವು ಯಾವುದೇ ವಿಚಾರದಲ್ಲಿ ಇಂಟ್ರೆಸ್ಟ್ ಅಂದರೂ ಕೂಡ ನಿಮ್ಮ ಬಗ್ಗೆ ಮಾತಿನ ಚಕಮಕಿಗಳು ಉಂಟಾಗುವಂಥ ಸಂಭವ ಹೆಚ್ಚಾಗಿದೆ. ಹಾಗಾಗಿ ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಬೇಕಾಗುತ್ತೆ. ಮೊದಲನೇದಾಗಿ ಆರ್ಥಿಕ ವಿಚಾರವಾಗಿ ನೋಡೋದಾದರೆ, ಗುರುವಿನ ಪ್ರಭಾವದಿಂದ ಆರ್ಥಿಕ ವಿಚಾರದಲ್ಲಿ ಸ್ಥಿರತೆಯನ್ನು ನೀವು ನೋಡ್ತೀರಾ. ಆದರೆ ಅನಿರೀಕ್ಷಿತ ವೈದ್ಯಕೀಯ ಅಥವಾ ಪ್ರಯಾಣದ ಖರ್ಚುಗಳು ಹೆಚ್ಚಾಗಿ ಬರುತ್ತೆ. ಪಿತ್ರಾರ್ಜಿತ ಆಸ್ತಿಯಿಂದ ನಿಮಗೆ ಲಾಭ ಬರುತ್ತೆ. ಆದರೆ ಹೊಸ ಹೂಡಿಕೆ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಮುಖ್ಯ. ಹಣಕಾಸು ವಿಚಾರದಲ್ಲಿ ಅಥವಾ ವ್ಯವಹಾರದಲ್ಲಿ ಯಾರನ್ನೂ ಕೂಡ ಬ್ಲೈಂಡಾಗಿ ನಂಬಲಿಕ್ಕೆ ಹೋಗಬೇಡಿ. ದಾಖಲೆಗಳನ್ನು ಸೂಕ್ತ ರೀತಿಯಲ್ಲಿ ಒಂದು 10 ಬಾರಿ ಆದರೂ ಕೂಡ ನೀವು ಪರಿಶೀಲನೆ ಮಾಡಬೇಕಾಗುತ್ತೆ. ಇನ್ನು ವೃತ್ತಿ ಮತ್ತು ಉದ್ಯೋಗ ಬಗ್ಗೆ ನೋಡಿದ್ರೆ, ಕೆಲಸ ಮಾಡೋ ಸ್ಥಳದಲ್ಲಿ ಉತ್ತಮ ಪ್ರಶಂಸೆ ಸಿಕ್ಕಿದ್ರೂ ಕೂಡ ಮಾಡ್ತಕ್ಕಂಥ ಕೆಲಸಕ್ಕೆ ನಿಮ್ಮ ಒಂದು ಹಿತಶತ್ರುಗಳಿಂದ, ಅಂದರೆ ನಿಮ್ಮ ಸಹೋದ್ಯೋಗಿಗಳಿಂದಲೇ ಕಲ್ಲಾಕುವಂಥ ಕೆಲಸ ಆಗುತ್ತೆ. ಹಾಗಾಗಿ ನಿಮ್ಮ ಒಂದು ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ. ಮುಖ್ಯವಾಗಿ ಸರ್ಕಾರಿ ಕೆಲಸದಲ್ಲಿರೋರಿಗೆ ನೀವೇನು ಟ್ರಾನ್ಸ್ಫರ್ ತೊಗೋಬೇಕು, ಅಥವಾ ಟ್ರಾನ್ಸ್ಫರ್ ಆಗಬೇಕು, ಅಥವಾ ಬಡ್ತಿ ಆಗಬೇಕು ಅಂತ ನೀವೇನು ಅಪೇಕ್ಷೆ ಪಟ್ಟಿದ್ರೆ ಈ ತಿಂಗಳು ಅದಕ್ಕೆ ಒಂದು ಶುಭ ಆರಂಭ ಸಿಗುತ್ತೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ, ವ್ಯವಹಾರದಲ್ಲಿ ಮಾಡ್ತಕ್ಕಂಥ ಕೆಲಸದಲ್ಲಿ ನಿಮಗೆ ಉತ್ತಮ ಲಾಭ ಸಿಕ್ಕಿದ್ರೂ ಕೂಡ ಆದಾಯದ ಖರ್ಚು ವ್ಯಕ್ಕಿಂತ ಹೆಚ್ಚಾಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ಖರ್ಚಿನ ಬಗ್ಗೆ ಗಮನ ಇರಬೇಕು. ತದನಂತರದಲ್ಲಿ ನೀವು ಹೊಸದಾಗಿ ಇನ್ವೆಸ್ಟ್ ಮಾಡಬೇಕು, ಹೊಸದಾಗಿ ಏನಾದ್ರು ಹೂಡಿಕೆ ಮಾಡಬೇಕು, ವ್ಯವಹಾರವಾಗಿ ಎಕ್ಸ್ಪೆಂಡ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ತಿಂಗಳು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಪ್ರಮಾಣದ ಸಮಸ್ಯೆಗಳು ನಿಮಗೆ ಎದುರಾಗಲಿಕ್ಕಿದೆ. ಮತ್ತು ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಹೆಚ್ಚಿನ ಗಮನವನ್ನು ವಹಿಸಬೇಕಾಗುತ್ತೆ. ಇನ್ನು ಪ್ರೀತಿ ಮತ್ತು ಕುಟುಂಬ ಬಗ್ಗೆ ನೋಡೋದಾದರೆ, ಮೊದಲಾಗಿ ಪ್ರೀತಿ ವಿಚಾರ, ಸಂಬಂಧದಲ್ಲಿ ಸಣ್ಣ ಪುಟ್ಟ ಬಿರುಕುಗಳು ಬರುವಂಥ ಸಂಭವ ಹೆಚ್ಚಾಗಿದೆ. ಮತ್ತು 3 ವ್ಯಕ್ತಿಗಳ ಮಾತಿಗೆ ಬೆಲೆ ಕೊಟ್ಟು ಗಮನ ಕೊಟ್ಟು ನೀವು ನಿಮ್ಮ ಸಂಗಾತಿಯೊಂದಿಗೆ ಜಗಳವನ್ನು ಮಾಡುವಂಥ ಸಂಭವ ಹೆಚ್ಚಾಗಿದೆ. ಹಾಗಾಗಿ ಯಾವುದೇ 3 ವ್ಯಕ್ತಿಗಳ ಮಾತಿಗೆ ಆಸ್ಪದ ಕೊಡದೆ ನಿಮ್ಮ ಒಂದು ವಿಚಾರವನ್ನು ನೇರ ಕೂತು ನೀವು ನಿಮ್ಮ ಸಂಗಾತಿ ಮಾತಾಡಿ ಎಲ್ಲ ಸಮಸ್ಯೆಗಳನ್ನ, ಎಲ್ಲ ಬಿರುಕುಗಳನ್ನ ಪರಿಹರಿಸ್ಕೋಬೇಕಾಗುತ್ತೆ. ಇನ್ನು ಅವಿವಾಹಿತರಿಗೆ ಮದುವೆಗೆ ಸಂಬಂಧ ಪ್ರಸ್ತಾವನೆ ಬಂದರೂ ಕೂಡ ಸ್ವಲ್ಪ ಸಮಯ ಕೊಟ್ಟು ಸರಿಯಾಗಿ ಅವರ ಬಗ್ಗೆ ಮಾಹಿತಿಯನ್ನು ಪಡ್ಕೋಬೇಕಾಗತ್ತೆ. ಈ ಒಂದು ವಿಚಾರದಲ್ಲಿ ನೀವು ಮೋಸ ಹೋಗುವಂಥ ಸಂಭವ ಹೆಚ್ಚಾಗಿದೆ. ಇನ್ನು ಪ್ರೇಮಿಗಳಿಗೆ ಮದುವೆ ಬಗ್ಗೆ ಮನೆಯಲ್ಲಿ ದೊಡ್ಡವರ ಒಂದು ಆಶೀರ್ವಾದ ಅಥವಾ ದೊಡ್ಡವರ ಪರ್ಮಿಷನ್ಗೋಸ್ಕರ ಕಾಯ್ತಾ ಇದ್ದರೆ ಈ ತಿಂಗಳು ಪರ್ಮಿಷನ್ ಸಿಗುವಂಥ ಸಂಭವ ಇದೆ. ಆದರೆ ಮದುವೆ ಬಗ್ಗೆ ಹೆಚ್ಚಿನ ಗಮನವನ್ನು ನೀವೇ ಕೊಡಬೇಕಾಗುತ್ತೆ. ಇನ್ನು ಕುಟುಂಬ ಬಗ್ಗೆ ನೋಡೋದಾದರೆ, ಕುಟುಂಬದಲ್ಲಿ ಇರ್ತಕ್ಕಂಥ ಒಂದು ಮಕ್ಕಳಿಂದ ನಿಮಗೆ ಉತ್ತಮ ಯಶಸ್ಸು, ಉತ್ತಮ ಲಾಭ ಮತ್ತು ಉತ್ತಮ ಹೆಸರು ನಿಮ್ಮದಾಗುತ್ತೆ. ಜೊತೆಗೆ ನಿಮ್ಮ ಮಾತಿಗೆ ಕುಟುಂಬದಲ್ಲಿ ಒಂದು ಉತ್ತಮ ಗೌರವ ಮತ್ತು ಬೆಲೆ ಸಿಗಲಿಕ್ಕಿದೆ. ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರ ಬಗ್ಗೆ, ಹಿರಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ. ವಿಶೇಷವಾಗಿ ನಿಮ್ಮ ತಂದೆಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಿಸಬೇಕಾಗತ್ತೆ. ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದರೆ, ಕೆಲಸದ ಒತ್ತಡದಿಂದ ಬೆನ್ನು ನೋವು, ಕಣ್ಣು ನೋವು, ಜೊತೆಗೆ ಮಂಡಿ ನೋವು ಬರುವಂಥ ಸಂಭವ ಹೆಚ್ಚಾಗಿದೆ. ಹಾಗಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಮತ್ತು ಮನೆಯಲ್ಲಿರ್ತಕ್ಕಂಥ ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಗಮನವನ್ನು ಕೊಡಬೇಕಾಗುತ್ತೆ. ಈ ಒಂದು ರಾಶಿಯವರ ಆಧ್ಯಾತ್ಮಿಕ ಸರಳ ಪರಿಹಾರ ಏನಪ್ಪ ಅಂತಂದರೆ, ಪ್ರತಿ ಮಂಗಳವಾರ ದುರ್ಗೆಯ ದೇವಸ್ಥಾನಕ್ಕೆ ಹೋಗಿ ದುರ್ಗಾಷ್ಟ ಸ್ತೋತ್ರವನ್ನು ನೀವು ಪಡಿಸಬೇಕಾಗುತ್ತೆ. ಸಾಧ್ಯವಾದರೆ 9 ಅಥವಾ 11 ನಿಂಬೆಹಣ್ಣಿನ ದೀಪವನ್ನು ದೇವಿಗೆ ಆರತಿಯನ್ನು ಮಾಡಿ ಪೂಜೆ ಮಾಡೋದ್ರಿಂದ ನಿಮ್ಮ ಎಲ್ಲ ಮನಸ್ಸಲ್ಲಿರ್ತಕ್ಕಂಥ ತಗಾದೆಗಳು ಕೂಡ ದೂರ ಆಗುತ್ತೆ. ಜೊತೆಗೆ ಸಾಧ್ಯವಾದಷ್ಟು ಅನಾಥಾಲಯಗಳಿಗೆ ಮತ್ತು ಅನಾಥಾಶ್ರಮಗಳಿಗೆ ಹಾಗೆ ನಿರ್ಗತಿಕರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆಗಳು, ಗೊಂದಲಗಳು ನಿವಾರಣೆಯಾಗಿ ಆರ್ಥಿಕ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಸಿಂಹರಾಶಿಯವರ ಏಪ್ರಿಲ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಇನ್ನು ನಿಮ್ಮ ಜೀವನದಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಕೆಳಗೆ ಕಾಣ್ತಾರೆ ನಂಬರ್ಗೆ ಕರೆ ಮಾಡಿ ನಮ್ಮನ್ನು ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆನ ಪರಿಹರಿಸ್ಕೊಳ್ಳಿ. ಮುಂದೆ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.